ಒಂದು ಕಾಲದಲ್ಲಿ ನಾನು ನಂಬಿದ್ದ ಎಲ್ಲವನ್ನು ಕಳೆದುಕೊಂಡೆ. ನನ್ನ ಕನಸುಗಳು, ನನ್ನ ಭರವಸೆಗಳು, ನನ್ನ ಧೈರ್ಯವೂ ನನ್ನ ಕೈಯಿಂದ ಜಾರಿ ಹೋಗಿತ್ತು. ನಾನು ಎಷ್ಟು ಶ್ರಮಪಟ್ಟರೂ ಫಲವೇ ಕಾಣಿಸಲಿಲ್ಲ. ನಾನು ಎಷ್ಟೇ ಪ್ರಾರ್ಥಿಸಿದರೂ ಮೌನವೇ ಉತ್ತರವಾಗಿತ್ತು. ಕೆಲವು ರಾತ್ರಿಗಳು ನಿದ್ರೆಯಿಲ್ಲದೆ ಕಳೆಯುತ್ತಿದ್ದೆ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ದೇವರು ನನ್ನನ್ನು ಮರೆತಿರುವರಾ? ಆ ಸಮಯದಲ್ಲಿ ನನ್ನ ಬಳಿ ಏನೂ ಇರಲಿಲ್ಲ. ಹಣವೂ ಇಲ್ಲ, ಬೆಂಬಲವೂ ಇಲ್ಲ. ಇದ್ದದ್ದು ಕಣ್ಣೀರು ಮತ್ತು ನೋವು ಮಾತ್ರ. ಕೆಲವು ದಿನಗಳು ನನ್ನ ಪ್ರಾರ್ಥನೆಗಳಿಗೆ ಉತ್ತರವೇ ಇಲ್ಲವೆನಿಸಿತು. ನನ್ನ ಕಣ್ಣೀರು ಮಾತ್ರ ನನ್ನ ಮಾತಾಗಿತ್ತು. ಒಂಟಿಯಾಗಿ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೆ. ಹೃದಯ ತುಂಬಿದ ನೋವನ್ನು ದೇವರ ಮುಂದೆ ಸುರಿಸುತ್ತಿದ್ದೆ. ನಾನು ಕುಸಿದಿದ್ದರೂ ನಂಬಿಕೆಯನ್ನು ಮಾತ್ರ ಬಿಡಲಿಲ್ಲ. ಆದರೆ ನನಗೆ ಗೊತ್ತಿರಲಿಲ್ಲ, ನಾನು ಕುಸಿದಿರುವ ಸಮಯದಲ್ಲೇ ದೇವರು ಕಾರ್ಯನಿರ್ವಹಿಸುತ್ತಿದ್ದರು ಎಂಬುದನ್ನು. ನನಗೆ ಮೌನವಾಗಿದ್ದ ಆ ಕ್ಷಣಗಳು ದೇವರಿಗೆ ಸಿದ್ಧತೆಗಳ ಸಮಯವಾಗಿತ್ತು. ನನ್ನ ಪ್ರಾರ್ಥನೆಗಳು ವ್ಯರ್ಥವಾಗಲಿಲ್ಲ. ನನ್ನ ಕಣ್ಣೀರು ನೆಲಕ್ಕೆ ಬೀಳಲಿಲ್ಲ. ದೇವರು ಎಲ್ಲವನ್ನು ನೋಡುತ್ತಿದ್ದರು. ಒಂದು ದಿನ ದೇವರ ಸಮಯ ಬಂತು. ದೇವರು ನನ್ನನ್ನು ಧೂಳಿನಿಂದ ಎತ್ತಿದರು. ನಾನು ಕಳೆದುಕೊಂಡದ್ದನ್ನೆಲ್ಲ ನನಗೆ ಬೇಕಾಗಿದ್ದದನ್ನೇ ಕೊಟ್ಟರು. ಶಾಂತಿ ನನ್ನ ಹೃದಯಕ್ಕೆ, ಶಕ್ತಿ ನನ್ನ ಆತ್ಮಕ್ಕೆ, ಹೊಸ ಜೀವನ ನನ್ನ ಮುಂದೆ. ನನ್ನ ನೋವು ನನ್ನ ಶಿಕ್ಷೆಯಾಗಲಿಲ್ಲ, ಅದು ನನ್ನ ಸಾಕ್ಷಿಯಾಗಿತ್ತು. ನನ್ನ ದುರ್ಬಲತೆ ನನ್ನ ಅಂತ್ಯವಾಗಲಿಲ್ಲ, ಅದು ನನ್ನ ಶಕ್ತಿಯಾಯಿತು. ನಾನು ಮುರಿದು ಹೋಗಿಲ್ಲ, ನಾನು ರೂಪುಗೊಂಡಿದ್ದೇನೆ. ಇಂದು ನಾನು ನನ್ನ ಶತ್ರುಗಳ ಎದುರು ನಿಂತಿದ್ದೇನೆ, ಭಯವಿಲ್ಲದೆ, ಸಂಶಯವಿಲ್ಲದೆ. ನನ್ನ ಕೈಯಲ್ಲಿ ಕತ್ತಿ ಇರದಿರಬಹುದು, ಆದರೆ ನನ್ನ ಹೃದಯದಲ್ಲಿ ನಂಬಿಕೆ ಇದೆ. ನಾನು ಯೋಧನಂತೆ ನಿಂತಿದ್ದೇನೆ, ಏಕೆಂದರೆ ದೇವರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ಆ ಯುದ್ಧ ನನ್ನದಲ್ಲ, ಆ ಹೋರಾಟವೂ ನನ್ನದಲ್ಲ. ದೇವರೇ ನನ್ನ ಪರವಾಗಿ ಹೋರಾಡಿದರು. ದೇವರೇ ನನ್ನ ಗೆಲುವಿಗೆ ಕಾರಣರಾದರು. ನಾನು ಎಲ್ಲವನ್ನೂ ಕಳೆದುಕೊಂಡೆ, ಆದರೆ ದೇವರು ನನಗೆ ಬೇಕಾದ ಎಲ್ಲವನ್ನೂ ಕೊಟ್ಟರು. ಇಂದು ನಾನು ಖಾಲಿಯಾಗಿಲ್ಲ, ನಾನು ಸಂಪೂರ್ಣನಾಗಿದ್ದೇನೆ. ದೇವರು ಒಳ್ಳೆಯವರು, ಎಂದಿಗೂ ಎಲ್ಲ ಕಾಲದಲ್ಲೂ.